ಇನ್ನು ಯಾವಾಗ ಬಿಡುಗಡೆ ಬಿಡ್ತಾರೋ ಅವ್ರಿಗೆ ಬಿಟ್ಟಂತ ವಿಚಾರ. ನಾವು ಇವತ್ತೇ ಮಾಡಿ ನಾಳೆ ಮಾಡ್ರೆ ಅಂತ ಹೇಳಲಿಕ್ಕಾಗೋಲ್ಲ. ಇನ್ನು ಯಾವಾಗ ಮಾಡ್ಬೇಕು ಅದಷ್ಟು ಬೇಗ ಮಾಡ್ಬೇಕಂತ ನಾವು ಪದೇ ಪದೇ ಒತ್ತಾಯ ಮಾಡ್ತಾ ಇದೀವಿ. ಬೇಗ ಆದ್ರೆ ಒಳ್ಳೇದು. ಕಾರ್ಯಕರ್ತರಿಗೆ ಚುನಾವಣೆ ಬರ್ತಾ ಇದೆ, ಅಟ್ಲೀಸ್ಟ್ ಕಾರ್ಯಕರ್ತರಿಗೆ ಅನುಕೂಲ ಆಗ್ತದೆ. ಹೇಳಿದ್ದಾರೆ, ಹಿಂದಕ್ಲೆ ಕೂಡ ಚರ್ಚೆ ಆಗಿದೆಲ್ಲ. ಹಿಂದಕ್ಲೆ ಕೂಡ ಸೂರ್ಜೇವಾಲಾ ಮುಂದೆ ಇದು ಪ್ರಸ್ತಾಪ ಆಗಿದೆ. ಸೊ ಅವಾಗ ಕೂಡ ಮಾಡೋಕ್ಕಿಂತ ಮುಂಚೆ ನಿಮ್ನ ಒಂದ್ಸಾರಿ ಕೇಳ್ತಂತ ಹೇಳಿದ್ರು. ಹಿಂಗಾಗಿ ಅದು ರಿಪೀಟ್ ಆಗಿರ್ಬೋದು. ಸರಿ, ನಾವು ಮೊನ್ನೆ ಕೂಡಿದ್ರಲ್ಲ, ಅವಾಗ ಹೇಳಿದ್ದೆವು ಸೀನಿಯರ್ ಮಿನಿಸ್ಟರ್ನ ಸೀನಿಯರ್ ಲೀಡರ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು. ಏನ್ ಮಾಡಿದಾರೆ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಎದಕ್ಕೆ ಲೇಟ್ ಆಗಿದೆ, ಡಿಲೇ ಕಾರಣ ಗೊತ್ತಿಲ್ಲ ರೀ. ಆದ್ರೆ ಕೇಳಿ ಮಾಡಿದ್ರು ಕೂಡ ಒಳ್ಳೇದು. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಮಗ್ ಗೊತ್ತಿರ್ತೈತಿ ಯಾರು ಕೆಲಸ ಮಾಡ್ತಾರ, ಯಾರು ಮಾಡಿದ್ದಾರೆ. ಯಾಕಂದ್ರೆ ಕೆಲವರು ಇಲ್ಲಿ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ, ಜಿಲ್ಲೆಯಲ್ಲಿ ಎಂಟ್ರಿ ಬೇರೆ ಇರ್ತೈತೆ. ಹಂಗಾಗಿ ಕನ್ಫ್ಯೂಸ್ ಆಗಬಾರ್ದು ಅಂತ ಕೇಳಿದ್ರೆ ಏನು ತಪ್ಪೇನಿಲ್ಲ. ಸೊ ಅಂತಿಮವಾಗಿ CM ಅವ್ರಿಗೆ DCM ಅವ್ರಿಗೆ ಬಿಟ್ಟು ವಿಚಾರ. ಅವ್ರ ಅಭಿಪ್ರಾಯ ಹೇಳಿದಾರೆ ಅಷ್ಟೇ, ಯಾರು DCM ಅವರು. ಸೊ ಅದು ಪರಿಗಣಿಸೋದು ಬಿಡುದು ಅವ್ರಿಗೆ ಬಿಟ್ಟಂತ ವಿಚಾರ. ಅಂತಿಮವಾಗಿ ನಿರ್ಣಯ CM ಅವ್ರದ್ದು, DCM ಅವ್ರದ್ದು. ಸೊ ಅವ್ರದ್ದು ಹೇಳುವಂತ ಅಭಿಪ್ರಾಯ ಹೇಳಿದಾರೆ ಅಷ್ಟೇ. ಹೇಳಿದೀವಿ ನಾವು, ನಮ್ದು ಹೇಳಿದೀವಿ. ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯವ್ರು ಕೊಡಿ. ಯಾವ್ದ್ರೆ ಪರಿಗಣತೆ ಹೇಳಿದ ಲಿಸ್ಟ್ ಕೊಟ್ಟಿದೀವಿ. ಅದ್ರಾಗ ಯಾವ್ದಾಗಿದೆ ಯಾವ್ದು ನಮಗೆ ಗೊತ್ತಿಲ್ಲ. ರಿಲೀಸ್ ಆದ್ಮೇಲೆ ಗೊತ್ತಾಗೋದು. ಲಿಸ್ಟ್ ಅಂತ ಕೊಟ್ಟಿದೀವಿ. ಇನ್ನು ಮಾಡಿದ ಮ್ಯಾಗ ಅದ್ರಾಗ ಯಾವ್ದಾಗಿದೆಯಲ್ಲ ಅಂತ ಅವಾಗ ಗೊತ್ತಾಗೋದು. ಸೊ ಅಲ್ಲಿವ್ರಿಗೆ ಹೆಂಗ್ ಹೇಳಿಕ್ಕಾಗಲ್ಲ. ನಿಮ್ಮ ಇಲಾಖೆ ವ್ಯಾಪ್ತಿಗಳಲ್ಲಿ ಇರುವಂತಹ ನಿಗಮ ಮಂಡಳಿ ವಿಚಾರದಲ್ಲಿ ಸಚಿವರೆಲ್ಲರೂ ಕೂಡ ಒಂದು ಪರಸ್ಪರ ಚರ್ಚೆ ಮಾಡಿದ್ದಾರೆ. ಒಂದ್ ಕಡೆ ಸೇರಿ ಇಲ್ಲ, ಆ ರೀತಿ ಚರ್ಚೆ ಯಾವ್ದು ಎಲ್ಲೂ ಆಗಿಲ್ಲ. ಅದು ಅದ್ರ ಲಿಸ್ಟ್ ಕೊಡು ಅಂತ ಕೊಟ್ಟಿದೀವಿ ಅಷ್ಟೇ. ಲಿಸ್ಟ್ ಕೊಟ್ಟಿದ್ದೀವಿ. ಅಭಿಪ್ರಾಯ ತಗೊಂಡು ಮಾಡ್ತಾ ಇದ್ರು. ಜನರಲ್ ಸೆಕ್ರೆಟರಿ ಅವರೇ ಇಂಟರ್ಫಿಯರ್ ಆಗಿ ಮಾಡ್ತಾ ಇದ್ದಾರೆ. ಇಲ್ಲ, ಅದು ಆ ವಿಚಾರ ನಮ್ಗೆ ಗೊತ್ತಿಲ್ಲ. ಅದು ಅವ್ರಿಗೆ ಗೊತ್ತಿದ್ದ ವಿಚಾರ. ನಮ್ದಿಷ್ಟೇ ನಮ್ಮ ಜಿಲ್ಲೆಗೆ ನಮ್ಮ ಕೇಳಿ ಮಾಡಿ ತಿಳಿದ್ವಿ, ಲಿಸ್ಟ್ ಕೊಟ್ಟಿದೀವಿ. ಅದು ಲಿಸ್ಟ್ ಹೊರಗೆ ಬಂದ್ಮೇಲೆ ಗೊತ್ತಾಗೋದು ಯಾವುದು ಏನಂತ. ಇಲ್ಲ, ನಾವು ಅಧ್ಯಕ್ಷ ಭೇಟಿಗಿಲ್ಲ. ನಾವು ಭೇಟಿಗಿಲ್ಲ, ಬೇರೆಯವ್ರು ಭೇಟಿಯಾಗಿಲ್ಲ. ಮತ್ತೆ ನೋಡೋಣ, ಅವ್ರು ಯಾತ್ರೆಯಲ್ಲಿ ಇದ್ದಾರೆ. ಯಾತ್ರೆ ಆದ್ಮೇಲೆ ಹೋಗ್ತೀವಿ. ಮತ್ತೆ ಚುನಾವಣೆ ಆದ್ಮೇಲೆ ಇನ್ನೇನು ಬಹುಶಃ ಕಷ್ಟ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.